ಊರು ಹೇಗೆಂದು ಊರು ಜನರು ಹೇಗೆಂದು ಎಂದು ಅರಿತೆ ನನ್ನ ಅಣ್ಣಯ್ಯ. ಊರು ಹೇಗೆಂದು ಊರು ಜನರು ಹೇಗೆಂದು ಎಂದು ಅರಿತೆ ನನ್ನ ಅಣ್ಣಯ್ಯ. ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ ನನ್ನ ಅಕ್ಕಯ್ಯ. ಇಂಥ ಜನರ ನಡುವೆ ಬಾಳೋದು ಹೇಗೆಂದು ತಿಳಿದೆ ನನ್ನ ಅಕ್ಕಯ್ಯ. ಊರು ಹೇಗೆಂದು ಊರ ಜನರು ಹೇಗೆಂದು ಎಂದು ಅರಿತೆ ಅಣ್ಣಯ್ಯ, ತಿಳಿದೆ ನನ್ನ ಅಕ್ಕಯ್ಯ. ಮಾವಿನ ವಾಟೆಯಿಂದ ಮಾವಿನ ಮರ ಹುಟ್ಟೋ ಕಾಲವು ಎಂದು ಹೋಯಿತು. ಮಾವಿನ ವಾಟೆಯಿಂದ ಮಾವಿನ ಮರ ಹುಟ್ಟೋ ಕಾಲ ಎಂದು ಹೋಯಿತು. ಮಾವಿನ ಹಣ್ಣಿನಲ್ಲಿ ಬೇವಿನ ಕವಿ ತುಂಬಿ ಕೊಲ್ಲುವ ಕಾಲ ಬಂದಿತು. ಮಾವಿನ ಹಣ್ಣಿನಲ್ಲಿ ಬೇವಿನ ಕೈ ತುಂಬಿ ಕೊಲ್ಲುವ ಕಾಲ ಬಂದಿತು. ಇಂಥ ಕಲಿಗಾಲದಾಗ ಇಂಥ ಜನ ಬಾಳುವಾಗ, ಇಂಥ ಕಲಿಗಾಲದಾಗ ಇಂಥ ಜನ ಬಾಳುವಾಗ ಮಳೆ ಹೇಗೆ ಭೂಮಿಗೆ ಬಂದಿತು. ಋತು ಎಲ್ಲ ಹಿಂದೆ ಮುಂದೆ ಆಯಿತು. ಊರು ಹೇಗೆಂದು ಊರ ಜನರು ಹೇಗೆಂದು ಎಂದು ಅರಿತೆ ನನ್ನ ಅಣ್ಣಯ್ಯ, ತಿಳಿದೆ ನನ್ನ ಅಕ್ಕಯ್ಯ. ಹೆಂಡೀರ ಕಂಡ ಕಣ್ಣು ಬೇರೇನು ಕಾಣುವುದಿಲ್ಲ, ಹೆಂಡೀರೆ ಅವರ ದೇವರು. ಬಂಡೀರ ಕಂಡ ಕಣ್ಣು ಬೇರೇನು ಕಾಣುವುದಿಲ್ಲ, ಹೆಂಡೀರೆ ಅವರ ದೇವರು. ಸಾಕಿದ ಅಪ್ಪ ಅಮ್ಮ ಇನ್ನೇಕೆ ಬೇಕು ತಮ್ಮ ಯಾರನ್ನು ಅವರು ಕಾಣರು. ಸಾಕಿದ ಅಪ್ಪ ಅಮ್ಮ ಇನ್ನೇಕೆ ಬೇಕು ತಮ್ಮ ಯಾರನ್ನು ಅವರು ಕಾಣರು. ಹತ್ತು ಅವತಾರವೇನು ಸಹಸ್ರಾರವಿರುವ, ಹತ್ತು ಅವತಾರವೇನು ನೂರು ಅವತಾರವೇನು ಸಂಸಾರ ಉದ್ಧಾರವಾಗಿದೆ, ಸ್ವರ್ಥ ಗುಣನಾಶವಾಗಿದೆ. ಊರು ಹೇಗೆಂದು ಜನರು ಹೇಗೆಂದು ಅರಿತೆ ನನ್ನ ಅಣ್ಣಯ್ಯ. ನಮ್ಮ ಊರು ಹೇಗೆಂದು ಊರ ಜನರು ಹೇಗೆಂದು ಅರಿತೆ ನನ್ನ ಅಣ್ಣಯ್ಯ. ಇಂಥ ಜನರ ನಡುವೆ ಬಾಳುವುದು ಹೇಗೆಂದು ತಿಳಿದೆ ನನ್ನ ಅಕ್ಕಯ್ಯ. ಇಂಥ ಜನರ ನಡುವೆ ಬಾಳುವುದು ಹೇಗೆಂದು ತಿಳಿದೆ ನನ್ನ ಅಕ್ಕಯ್ಯ.